ನಮಸ್ತೆ ವೀಕ್ಷಕರೇ, ನೋಡಿ, ನಿಮ್ಮ ಮನೆ ಮೇಲೆ ಮಾಟಾ ಮಂತ್ರದ ಪ್ರಯೋಗ ಆಗ್ತಾ ಇದ್ರೆ, ಅದರಿಂದ ತುಂಬಾ ಸಮಸ್ಯೆ ಅನುಭವಿಸ್ತಾ ಇದ್ರೆ, ಅದರಿಂದ ಕಿರಿಕಿರಿ ಆಗ್ತದೆ, ತೊಂದರೆಗಳನ್ನು ಅನುಭವಿಸ್ತಾ ಇದ್ರೆ, ಆರೋಗ್ಯದಿಂದ ಸಮಸ್ಯೆ ಆಗ್ತಾ ಇದ್ರೆ, ಮನೆಯಲ್ಲಿ ನೆಮ್ಮದಿಯಾಗಿ ಇರ್ಲಿಕ್ಕೆ ಆಗ್ತಾ ಅನ್ನೋದಾಗಿದ್ರೆ ಈ ಒಂದು ತಂತ್ರವನ್ನ ಮಾಡಿ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಕಲ್ಲುಪ್ಪನ್ನ ತಗೊಳ್ಳಿ ಮತ್ತು ಬಿಳೆ ಎಳ್ಳು ಬರುತ್ತೆ, ಆ ಎಳ್ಳನ್ನ, ಈ ಎರಡೂ ವಸ್ತುವನ್ನ ತಗೊಂಡು ಏನು ನಿಮ್ಮ ಮನೆ ಮೇಲೆ ಮಾಟಾ ಮಂತ್ರದ ಪ್ರಯೋಗ ಆಗಿದ್ರೆ, ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ಎರಡೂ ವಸ್ತುವನ್ನ ತಗೊಂಡು ತಲೆಯಿಂದ ಪಾದದವರೆಗೂ 3 ಸತಿ ನಿವಾಳಿಸ್ಬಿಟ್ಟು ನಿಮ್ಮ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದೇ ಇರುತ್ತೆ ಆ ಸನ್ನಿಧಿಯಲ್ಲಿ ಹೋಗಿ ಆ ಎರಡೂ ವಸ್ತುವನ್ನ ದೇವಸ್ಥಾನದ ಮುಂದೆ ಚೆಲ್ಲಿ ಹೋಗ್ಬೇಕು. ಏನು ನಿಮ್ಮ ಮೇಲೆ ಮಾಟಾ ಮಂತ್ರದ ಪ್ರಯೋಗದ ಸಮಸ್ಯೆ ಅನುಭವಿಸ್ತಾ ಇರೋ ಅವ್ರು ಮಾತ್ರ ಈ ಒಂದು ತಂತ್ರವನ್ನು ನೀವು ಮಾಡಿ, ಏನು ನಿಮ್ಮ ಮೇಲೆ ಮಾಟಾ ಮಂತ್ರದ ಸಮಸ್ಯೆ ಆಗಿದೆ, ಏನು ತೊಂದರೆಗಳು ಅನುಭವಿಸ್ತಾ ಇದ್ದೀರಾ, ಅದಕ್ಕೆ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಮಾಟಾ ಮಂತ್ರದ ಸಮಸ್ಯೆ ಅನುಭವಿಸುವುದು ಇರೋದಿಲ್ಲ. ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.